ಹಲೋ. ನಮಸ್ಕಾರ ಸರ್, ಅಭಿಜಿತ್ ಮಾತಾಡ್ತಿರೋದು, ಕರ್ನಾಟಕ ಟಿವಿ. ಇಲ್ಲ, ನಿಮ್ಮೆಲ್ಲರ ಹಾರೈಕೆ ಅಭಿ, ನಿಮ್ಮೆಲ್ಲರ ಹಾರೈಕೆ. ನಾನು ಅವತ್ತು ನಿಮ್ಗೆ ಏನ್ ಹೇಳಿದ್ದೆ ಆ ಮಾತಿಗೆ ನಾನು ಈಗಲೂ ಬದ್ಧ ಆಗಿದ್ದೀನಿ. ಸತ್ಯ ಹೊರಗೆ ಬರ್ಬೇಕು ಸರ್. ಯುವರಾಜ್ ಮಾಡಿದಂತಹ ಅಕ್ರಮ ಕೆಲಸಗಳು ಇನ್ನೆಲ್ಲೂ ನಡಿಬಾರ್ದು, ಯಾರಿಗೂ ನಡಿಬಾರ್ದು, ಯಾವ ಪಕ್ಷದವನಿಗೂ ಈ ರೀತಿ ತೊಂದರೆ ಆಗ್ಬಾರ್ದು. ಇವಾಗ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಯ್ತು ಅನ್ನುವಂಥದ್ದು ಏನು ಹೇಳಿದ್ರು? ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಓಕೆ ಮರುಮತ ಎಣಿಕೆಗೆ ಕಾರಣವಾಗಿದ್ದಂತ ಎಲೆಕ್ಷನ್ ಪಿಟಿಷನ್ 20/2023 ಓಕೆ ತಡೆಯಾಜ್ಞೆಯನ್ನು ಕೊಟ್ಟು ಅದರ ಕಾರಣಕ್ಕಾಗಿ ಕೈಗೊಂಡಿದ್ದಂತಹ ಎಲ್ಲ ಮತ ಎಣಿಕೆ ತದನಂತರದ ಪ್ರೋಸೆಸ್ಗಳನ್ನ ತಡೆ ಮಾಡಿ ರಾಜೇಗೌಡರನ್ನ MLA ಆಗಿ ಮುಂದುವರಿಸಿದೆ. ಎಲ್ಲಿವರೆಗಿದು ಅಂದ್ರೆ ಕೆಲವರು ಹೇಳ್ತಾರೆ ಮೇ 30ನೇ ತಾರೀಕುವರೆಗೆ ಅಥವಾ ಒಂದು 2 ತಿಂಗಳು 3 ತಿಂಗಳು 21ರಲ್ಲಿ ಕೊಟ್ಟಿದ್ದಾರೆ ದಾಖಲೆಗಳನ್ನು ಕೊಡ್ಲಿಕ್ಕೆ. ತಡೆಯಾಜ್ಞೆ ಮುಂದುವರಿಯುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಹೋಗಿ ಎಲ್ಲಿವರೆಗಿದು ನೆಕ್ಸ್ಟ್ ಹೇಗೆ 28ರವರೆಗೆ ಆದೇಶ ಬರುವವರೆಗೂ, ಅಂತಿಮ ಆದೇಶ ಬರುವವರೆಗೂ. ಅಂತಿಮ ಆದೇಶ ಬರುವವರೆಗೆ ಈಗ ಯಾವ ದಾಖಲಾತಿಗಳನ್ನ ಸಲ್ಲಿಸಬೇಕು ಅಂತ ಹೇಳಿ ಜೀವರಾಜ್ ಅವರಿಗೆ ತಿಳಿಸಿದೆ ಸುಪ್ರೀಂ ಕೋರ್ಟ್. ಅದು ನೋಡೋಣ ಅವ್ರು ಏನೇನು ಕೊಡ್ತಾರೆ ಅಂತ ಗೊತ್ತಿಲ್ಲ, ಏನೇನಂತ. ನಮ್ಮ ಕಡೆ ದಾಖಲೆಗಳನ್ನು ಕೊಟ್ಟಿದ್ದೇವೆ, ಇನ್ನೂ ಅಷ್ಟು ದಾಖಲೆಗಳನ್ನು ನಾವು ಅವರಿಗೆ ಕೊಡ್ತೇವೆ. ಸುಪ್ರೀಂ ಕೋರ್ಟ್ ಅಲ್ಲಿ ನೀವು ಅರ್ಜಿಯನ್ನು ಹಾಕಿದ್ರಿ, ಹೋರಾಟ ಮಾಡಿದ್ರಿ, ಇದೇನು ಮೊದಲನೇ ಹಂತದ ಜಯನ ಅಥವಾ ಏನಂತ ಹೇಳ್ತೀರಿ ಇದಕ್ಕೆ? ಇದೊಂದು ಪ್ರಾರಂಭಿಕ ಜಯ, ನಮ್ಗೆ ಪ್ರಾರಂಭಿಕ ಜಯ. ಅಂತಿಮ ಜಯವೂ ಸಹಿತ ನಮ್ಮ ಪರಕ್ಕೆ ಬರುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಎಸ್, ಓಕೆ. ಇನ್ನೊಂದು ವಿಚಾರ, ಈಗಾಗಲೇ ಏನೋ ದೇವಸ್ಥಾನದಲ್ಲಿ ಆಣೆ ಪ್ರಮಾಣದ ರಾಜಕೀಯ ಆಗ್ತಾ ಇದೆ. ಏನ್ ಅನ್ಸುತ್ತೆ ನಿಮಗೆ? ಬಿಜೆಪಿ ಏಜೆಂಟ್ಗಳೇ ಈಗ ದೇವಸ್ಥಾನಕ್ಕೆ ಬಂದು ಆ ಮತ ಎಣಿಕೆ ಸಂದರ್ಭದಲ್ಲಿ ಏನು ಬಿಟ್ಟಿರ್ತಕ್ಕಂಥ ವಿಚಾರ, ಬಿಜೆಪಿ ಏಜೆಂಟ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಅವ್ರು ಸತ್ಯವನ್ನ ಹೇಳ್ಬೇಕು ಅಂತ ಅನ್ಸಿದ್ರೆ ಅವ್ರು ಸತ್ಯವನ್ನ ಹೇಳ್ತಾರೆ ಅಂತ ನಾನು ನಂಬ್ಕೊಂಡಿದ್ದೀನಿ. ನಾವಂತೂ ಸತ್ಯದ ಪರವಾಗಿ ನಿಂತಿದ್ದೇವೆ, ಆ ಸತ್ಯವನ್ನ ಸಾಧಿಸ್ತಾ ಹೋಗ್ತೇವೆ ಇನ್ನು ನಿರಂತರವಾಗಿ. ನಾನು 3 ನಿಮ್ಗೆ ಹೇಳಿದ್ದೆ ನಾನು. ಒಂದು, ಸಂವಿಧಾನಬದ್ಧವಾಗಿರ್ತಕ್ಕಂಥ ನ್ಯಾಯ ದೇಗುಲ, ಇಂದು ಜನತಾ ದೇಗುಲ, ಮತ್ತೊಂದು ನಮ್ದೆಲ್ಲ ಧಾರ್ಮಿಕ ಶ್ರದ್ಧೆ ನಂಬಿಕೆಗಳ ಜಾಗವಾಗಿರ್ತಕ್ಕಂಥ ಎಲ್ಲ ಧರ್ಮ ದೇಗುಲಗಳಲ್ಲೂ ಸಹಿತ ನಾವು ಈ ಪ್ರಾರ್ಥನೆಯನ್ನು ಮುಂದುವರಿಸ್ತೇವೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ತದೆ. ಏನ್ ಹೇಳ್ತೀರಾ ಸರ್ ಬಿಜೆಪಿಯ ಕಾರ್ಯಕರ್ತರಿಗೆ, ಜೀವರಾಜ್ ಅವರಿಗೆ ಈ ಮೂಲಕ ನೀವೇನ್ ಹೇಳಿ ಬಯಸ್ತೀರಿ? ನಾನು ಈಗಲೂ ಹೇಳ್ತೇನೆ, ನೀವು ಸ್ಪಷ್ಟವಾಗಿ ಅದನ್ನು ತಗೊಳ್ಳಿ. ಬಿಜೆಪಿಯ ಕಾರ್ಯಕರ್ತರೆಲ್ಲ ಈ ಸಂಚಿನಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿ ನಾನು ಖಂಡಿತ ಆರೋಪ ಮಾಡೋದಿಲ್ಲ. ಆ ರೀತಿ ಆರೋಪ ಮಾಡೋದು ತಪ್ಪಾಗ್ತದೆ. ಇದು ಜೀವರಾಜ್ ಅವರ ಒಬ್ಬ ಬಾರಿ ದೊಡ್ಡ ಆಪ್ತ ಬಂಟ ಮತ್ತು 3 ಅಕ್ರಮ ಕೃತ್ಯಗಳಿಗೆ ಬೆಂಬಲಿಸಿರ್ತಕ್ಕಂಥ ಒಂದು 3 ಜನ ಅಧಿಕಾರಿಗಳು ಸೇರಿ ಈ ಕುಕೃತ್ಯ ನಡೆದಿದೆ ಸರ್. ಈ ಯಾವಾಗ ಹೊರಗೆ ಬರುತ್ತೆ ಹಾಗಿದ್ರೆ ಈ ಮಾಹಿತಿ? ಹೊರಬರ್ಬೇಕಂತಂದ್ರೆ ಜೀವರಾಜ್ ಅವರು ತುಂಬಾ ಹೃದಯದಿಂದ ತನಿಖೆ ಆಗ್ಲಿ ಅಂತ ಹೇಳಿ ತಡೆಯಾಜ್ಞೆಯನ್ನ ಅವ್ರೇನು ತಂದಿದ್ದಾರೆ ಕರ್ನಾಟಕ ಹೈಕೋರ್ಟ್ ನಲ್ಲಿ ನಾನು ಕೊಟ್ಟಿರ್ತಕ್ಕಂಥ ದೂರಿಗೆ, ಆ ತಡೆಯಾಜ್ಞೆಯನ್ನು ಅವ್ರು ಹಿಂಪಡೆಯಲಿ, ತನಿಖೆ ಆಗ್ಲಿ, ತಪ್ಪಿತಸ್ಥರು ಯಾರೇ ಆಗ್ಲಿ ಅವ್ರಿಗೆ ಶಿಕ್ಷೆ ಆಗ್ಲಿ. ಈ ತಡೆಯಾಜ್ಞೆ ತಗೊಂಡ್ಬಂದಿರೋದು ಜೀವರಾಜ್ ಅವರೇ ಎಲ್ಲೊಂದ್ ಕಡೆ ಅನುಮಾನ ಅಂತ ಹೇಳ್ತೀರಾ ಸರ್? ಈಗ ನನ್ನ ಮೇಲೆ ಜೀವರಾಜ್ ಅವರು ತುಂಬಾ ತರದ ಕೇಸ್ಗಳನ್ನ ಹಾಕ್ಸಿದ್ರು. ಅವಾಗೆಲ್ಲ ನಾನು ಹೇಳ್ತಾ ಇದ್ದೆ ಬಹಿರಂಗವಾಗಿ, ನಾನು ತಪ್ಪಿತಸ್ಥನಾಗಿದ್ರೆ ಬಂಧಿಸ್ಲಿ ಅಂತ ಹೇಳಿ ಅಂತ. ಜೀವರಾಜ್ ಅವರು ಅದೇ ನಿಲುವಿಗೆ ಬರಬೇಕಿತ್ತು, ಅವರು ತಪ್ಪಿತಸ್ಥರಲ್ದಿದ್ರೆ. ಮೋಸ್ಟ್ಲಿ ಇಂತಹ ಒಂದು ಕೆಳಮಟ್ಟದ ರಾಜಕಾರಣವನ್ನ ಜೀವರಾಜ್ ಅವರು ಮಾಡಬಾರ್ದಿತ್ತು. ಅದರಿಂದ ನಾನು ಈಗಲೂ ಹೇಳ್ತೇನೆ, ಈ ಇಡೀ ಸಂಚಿಗೆ ಇಡೀ ಬಿಜೆಪಿ ಪಕ್ಷವು ಕಾರಣ ಅಂತ ನಾನು ಹೇಳುತ್ತಾ ಇಲ್ಲ. ಯಾಕಂದ್ರೆ ಅದಲ್ಲ, ಅದು ಮಾಡಿರೋದು ಜೀವರಾಜ್ ಅವರ ಒಬ್ಬ ಆಪ್ತ ಬಂಟ ಮತ್ತು ಒಂದು 3 ಜನ ಅಕ್ರಮಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಚುನಾವಣಾ ಪ್ರಕ್ರಿಯೆಯಲ್ಲಿ ತೊಡಗಿದ್ದಂತ ಅಧಿಕಾರಿಗಳಷ್ಟೇ. ಎಸ್, ಓಕೆ. ಫೈನಲ್ ಆಗಿ ಏನ್ ಹೇಳ್ತಾರೆ ಸರ್ ರಾಜೇಗೌಡರು? ಏನ್ ಹೇಳ್ತಿದ್ದಾರೆ? ಈ ಇದೊಂದು ನ್ಯಾಯ ಗೆದ್ದಿದೆ ಅನ್ನುವಂತ ಒಂದು ತಾತ್ಕಾಲಿಕವಾದಂತ ಸಂತೋಷ ರಾಜೇಗೌಡರ ಪಾಲಿಗೆ ಇದೆ. ಅದು ಶಾಶ್ವತವಾದ ಸಂತೋಷ ಸಿಕ್ಲಿ ಅಂತ ನಾವು ಸಹಿತ ರಾಜೇಗೌಡರ ಪರವಾಗಿ ಹಾರೈಸ್ತೀವಿ. ಅವರು ಸಹಿತ ಜನರಿಂದ ಆ ರೀತಿ ಆಶೀರ್ವಾದವನ್ನು ಬೇಡ್ತಾ ಇದ್ದಾರೆ. ಎಸ್ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.